ಮನೆಗೆ ದಾರಿದ್ರ್ಯ ಬರಲು ಪ್ರಮುಖ 30 ಕಾರಣಗಳು ಮತ್ತು ವಿವರಣೆ. ನಮಸ್ಕಾರ ಬಂಧುಗಳೇ, ಪ್ರತಿಯೊಬ್ಬರಿಗೂ ತಮ್ಮ ಮನೆಯಲ್ಲಿ ಸುಖ, ಶಾಂತಿ ಮತ್ತು ಐಶ್ವರ್ಯ ನೆಲೆಸಬೇಕೆಂಬ ಆಸೆ ಇರುತ್ತದೆ. ಆದರೆ ನಮಗೆ ಅರಿವಿಲ್ಲದಂತೆ ನಾವು ಮಾಡುವ ಕೆಲವು ಸಣ್ಣ ತಪ್ಪುಗಳು ಮನೆಯಲ್ಲಿ ನಕಾರಾತ್ಮಕ ಶಕ್ತಿಯನ್ನು ಹೆಚ್ಚಿಸಿ ದಾರಿದ್ರ್ಯಕ್ಕೆ ಹಾದಿ ಮಾಡಿಕೊಡುತ್ತವೆ. ಶಾಸ್ತ್ರೋಕ್ತವಾಗಿ ಮನೆಗೆ ದಾರಿದ್ರ್ಯ ಬರಲು ಕಾರಣವಾಗುವ 10 ಅಂಶಗಳು ಮತ್ತು ಅವುಗಳ ಹಿಂದಿನ ಗಹನವಾದ ವಿವರಣೆ ಇಲ್ಲಿದೆ. 1. ಹರಿದ ಬಟ್ಟೆಗಳನ್ನು ಧರಿಸುವುದು. ಬಟ್ಟೆ ಹರಿದಿದ್ದರೆ ಅದು ಕೇವಲ ಬಡತನದ ಸಂಕೇತವಲ್ಲ, ಅದು ವ್ಯಕ್ತಿಯ ದೌರ್ಭಾಗ್ಯವನ್ನು ಪ್ರತಿನಿಧಿಸುತ್ತದೆ. ಹರಿದ ಬಟ್ಟೆ ಧರಿಸುವುದರಿಂದ ಮನೆಯಲ್ಲಿ ದಾರಿದ್ರ್ಯ ಸ್ಥಿತಿ ನಿರ್ಮಾಣವಾಗುತ್ತದೆ. 2. ಹೊಸ್ತಿಲ ಮೇಲೆ ಕುಳಿತುಕೊಳ್ಳುವುದು. ಮನೆಯ ಹೊಸ್ತಿಲನ್ನು ಮಹಾಲಕ್ಷ್ಮಿಯ ವಾಸಸ್ಥಾನ ಎನ್ನಲಾಗುತ್ತದೆ. ಅಲ್ಲಿ ಕುಳಿತುಕೊಳ್ಳುವುದು ಅಥವಾ ಅಲ್ಲಿ ನಿಂತು ಆಹಾರ ಸೇವಿಸುವುದು ಮನೆಯ ಆರ್ಥಿಕ ಸ್ಥಿತಿಯನ್ನು ಕುಗ್ಗಿಸುತ್ತದೆ. 3. ಸಂಜೆಯ ಸಮಯದಲ್ಲಿ ನಿದ್ರೆ ಮಾಡುವುದು. ಸೂರ್ಯಾಸ್ತದ ಸಮಯವು ದೇವತೆಗಳ ಸಂಚಾರದ ಸಮಯ. ಈ ಸಮಯದಲ್ಲಿ ಮಲಗುವವರ ಮನೆಯಲ್ಲಿ ರೋಗಗಳು ಮತ್ತು ಆಲಸ್ಯ ಹೆಚ್ಚಾಗುತ್ತದೆ. 4. ಉದುರಿದ ಕೂದಲನ್ನು ಮನೆಯಲ್ಲಿ ಇಡುವುದು. ತಲೆ ಬಾಚಿದಾಗ ಉದುರುವ ಕೂದಲನ್ನು ತಕ್ಷಣವೇ ವಿಲೇವಾರಿ ಮಾಡಬೇಕು. ಮನೆಯಲ್ಲಿ ಅಲ್ಲಲ್ಲಿ ಕೂದಲು ಬಿದ್ದಿದ್ದರೆ ಅದು ಅಶುದ್ಧತೆ ಮತ್ತು ನಕಾರಾತ್ಮಕತೆಯನ್ನು ಆಕರ್ಷಿಸುತ್ತದೆ. 5. ಮನೆಯಲ್ಲಿ ಜೇಡರ ಬಲೆ ಇರುವುದು. ಜೇಡರ ಬಲೆ ದಾರಿದ್ರ್ಯದ ದೊಡ್ಡ ಸಂಕೇತ. ಇದು ಮನೆಯಲ್ಲಿ ಧನಾತ್ಮಕ ಶಕ್ತಿಯ ಚಲನೆಯನ್ನು ತಡೆದು ಕುಟುಂಬದಲ್ಲಿ ಗೊಂದಲ ಸೃಷ್ಟಿಸುತ್ತದೆ. 6. ರಾತ್ರಿ ಸಮಯದಲ್ಲಿ ಉಗುರು ಕತ್ತರಿಸುವುದು. ರಾತ್ರಿಯಲ್ಲಿ ಉಗುರು ಕತ್ತರಿಸುವುದರಿಂದ ಮಹಾಲಕ್ಷ್ಮಿಗೆ ಅಸಮಾಧಾನವಾಗುತ್ತದೆ. ಇದು ಆರ್ಥಿಕ ನಷ್ಟಕ್ಕೆ ಕಾರಣವಾಗಬಹುದು. 7. ಕಾಲುಗಳನ್ನು ಅಲ್ಲಾಡಿಸುವುದು. ಕುಳಿತಾಗ ಸುಮ್ಮನೆ ಕಾಲುಗಳನ್ನು ಅಲ್ಲಾಡಿಸುವ ಅಭ್ಯಾಸವು ಮನಸ್ಸಿನ ಅಸ್ಥಿರತೆಯನ್ನು ತೋರಿಸುತ್ತದೆ ಮತ್ತು ಮನೆಯಲ್ಲಿದ್ದ ಸಂಪತ್ತು ಖಾಲಿಯಾಗಲು ಇದು ಕಾರಣ ಎನ್ನಲಾಗುತ್ತದೆ. 8. ಕಾಲು ತೊಳೆಯದೆ ಮನೆ ಪ್ರವೇಶಿಸುವುದು. ಹೊರಗಿನ ನಕಾರಾತ್ಮಕ ಶಕ್ತಿಗಳು ಪಾದದ ಮೂಲಕ ಮನೆಗೆ ಬರುತ್ತವೆ. ಆದ್ದರಿಂದ ಮನೆಗೆ ಬಂದ ತಕ್ಷಣ ಕಾಲು ತೊಳೆದು ಶುಚಿಯಾಗುವುದು ಅತ್ಯಗತ್ಯ. 9. ಮುಖ್ಯ ದ್ವಾರದ ಮುಂದೆ ಕಸ ಹಾಕುವುದು. ಮನೆಯ ಮುಂದಿನ ಜಾಗ ಯಾವಾಗಲೂ ಸ್ವಚ್ಛವಾಗಿರಬೇಕು. ಅಲ್ಲಿ ಕಸವಿದ್ದರೆ ಲಕ್ಷ್ಮಿ ಮನೆಗೆ ಪ್ರವೇಶಿಸಲು ಹಿಂಜರಿಯುತ್ತಾಳೆ. 10. ತಟ್ಟೆಯಲ್ಲಿ ಕೈ ತೊಳೆಯುವುದು. ಊಟ ಮಾಡಿದ ತಟ್ಟೆಯಲ್ಲಿಯೇ ಕೈ ತೊಳೆಯುವುದು ಅನ್ನದೇವತೆಗೆ ಮಾಡುವ ಅವಮಾನ. ಇದರಿಂದ ಮನೆಯಲ್ಲಿ ಸಮೃದ್ಧಿ ಮಾಯವಾಗುತ್ತದೆ. 11. ಕತ್ತಲೆಯಲ್ಲಿ ಊಟ ಮಾಡುವುದು. ದೀಪವಿಲ್ಲದೆ ಅಂಧಕಾರದಲ್ಲಿ ಊಟ ಮಾಡುವುದು ಅಶುಭ. ಇದು ಮನೆಯಲ್ಲಿ ಮಾನಸಿಕ ಕಷ್ಟಗಳನ್ನು ತರುತ್ತದೆ. 12. ನಿಂತು ನೀರು ಕುಡಿಯುವುದು. ನಿಂತು ನೀರು ಕುಡಿಯುವುದು ಶಾಸ್ತ್ರ ಮತ್ತು ಆರೋಗ್ಯ ಎರಡಕ್ಕೂ ವಿರುದ್ಧ. ಇದು ಜೀವನದಲ್ಲಿ ತೃಪ್ತಿಯನ್ನು ಕಡಿಮೆ ಮಾಡುತ್ತದೆ. 13. ಬೆಳಿಗ್ಗೆ ತಡವಾಗಿ ಏಳುವುದು. ಸೂರ್ಯೋದಯಕ್ಕೂ ಮುನ್ನ ಏಳದಿದ್ದರೆ ಆ ದಿನದ ಶುಭ ಫಲಗಳು ನಮಗೆ ದೊರೆಯುವುದಿಲ್ಲ ಮತ್ತು ಆಲಸ್ಯ ಮನೆ ಮಾಡುತ್ತದೆ. 14. ಮುರಿದ ಕನ್ನಡಿ ಇಟ್ಟುಕೊಳ್ಳುವುದು. ಒಡೆದ ಕನ್ನಡಿ ನಕಾರಾತ್ಮಕ ಬಿಂಬಗಳನ್ನು ಸೃಷ್ಟಿಸುತ್ತದೆ. ಇದು ಕುಟುಂಬದ ಸದಸ್ಯರ ನಡುವೆ ಭಿನ್ನಾಭಿಪ್ರಾಯ ತರುತ್ತದೆ. 15. ತುಳಸಿ ಗಿಡ ಒಣಗಲು ಬಿಡುವುದು. ತುಳಸಿ ಒಣಗುವುದು ಮನೆಯಲ್ಲಿನ ಅಶುಭದ ಮುನ್ಸೂಚನೆ. ಅದರ ಸರಿಯಾದ ಆರೈಕೆ ಮಾಡದಿದ್ದರೆ ಲಕ್ಷ್ಮಿಯ ಅನುಗ್ರಹ ಸಿಗುವುದಿಲ್ಲ. 16. ಸ್ನಾನ ಮಾಡದೆ ಅಡುಗೆ ಮಾಡುವುದು. ಅಡುಗೆ ಮನೆ ಪವಿತ್ರವಾದ ಜಾಗ. ಶುಚಿಯಾಗದೆ ಆಹಾರ ತಯಾರಿಸುವುದು ಅಶುಚಿತ್ವಕ್ಕೆ ಮತ್ತು ದಾರಿದ್ರ್ಯಕ್ಕೆ ಕಾರಣ. 17. ತಲೆ ಬಾಚದೆ ಇರುವುದು. ಸ್ತ್ರೀಯರು ಮನೆಯಲ್ಲಿ ಯಾವಾಗಲೂ ಶುಚಿಯಾಗಿ ಅಚ್ಚುಕಟ್ಟಾಗಿ ಇರಬೇಕು. ಸ್ತ್ರೀಯ ಅಸ್ತವ್ಯಸ್ತ ಸ್ಥಿತಿ ಮನೆಯ ಅಶಾಂತಿಗೆ ಕಾರಣವಾಗುತ್ತದೆ. 18. ಮನೆಯಲ್ಲಿ ಸದಾ ಜಗಳವಾಡುವುದು. ಯಾವ ಮನೆಯಲ್ಲಿ ಸದಾ ಕಾಲ ಕಿರುಚಾಟ, ಜಗಳ ನಡೆಯುತ್ತದೆಯೋ ಅಲ್ಲಿ ಲಕ್ಷ್ಮಿಯೆಂದಿಗೂ ನೆಲೆಸುವುದಿಲ್ಲ. 19. ಹಿರಿಯರಿಗೆ ಗೌರವ ನೀಡದಿರುವುದು. ಗುರು, ಹಿರಿಯರ ಶಾಪ ಅಥವಾ ಅವರ ಮನಸ್ಸಿಗೆ ನೋವು ಉಂಟು ಮಾಡುವುದು ಜೀವನದ ಏಳ್ಗೆಯನ್ನು ತಡೆಯುತ್ತದೆ. 20. ಸಂಜೆಯ ವೇಳೆ ಮನೆ ಗುಡಿಸುವುದು. ಸಂಜೆ 6 ಗಂಟೆಯ ನಂತರ ಮನೆ ಗುಡಿಸಿ ಕಸವನ್ನು ಹೊರಹಾಕುವುದು ಅಂದರೆ ಮನೆಯ ಐಶ್ವರ್ಯವನ್ನು ಹೊರಹಾಕಿದಂತೆ. 21. ಚಪ್ಪಲಿಗಳನ್ನು ಉಲ್ಟಾ ಹಾಕುವುದು. ಚಪ್ಪಲಿಗಳು ಅಡ್ಡಾದಿಡ್ಡಿ ಬಿದ್ದಿರುವುದು ಮನೆಯ ಶಿಸ್ತನ್ನು ಹಾಳು ಮಾಡುತ್ತದೆ ಮತ್ತು ಇದು ದಾರಿದ್ರ್ಯದ ಲಕ್ಷಣ. 22. ಒಡೆದ ಪಾತ್ರೆಗಳಲ್ಲಿ ಊಟ ಮಾಡುವುದು. ಒಡೆದ ಅಥವಾ ಅಂಚು ಹೋದ ಪಾತ್ರೆಗಳನ್ನು ಬಳಸುವುದು ದಾರಿದ್ರ್ಯವನ್ನು ಆಹ್ವಾನಿಸಿದಂತೆ. 23. ದೀಪ ಹಚ್ಚುವ ಸಮಯದಲ್ಲಿ ಮಲಗುವುದು. ಮುಸ್ಸಂಜೆ ವೇಳೆ ದೀಪ ಬೆಳಗುವಾಗ ನಿದ್ರೆ ಮಾಡುವುದು ದೈವಿಕ ಶಕ್ತಿಗಳಿಗೆ ಮಾಡುವ ಅವಮಾನ. 24. ಊಟ ಮಾಡುವಾಗ ಮಾತಾಡುವುದು. ಆಹಾರ ಸೇವಿಸುವಾಗ ಶಾಂತವಾಗಿರಬೇಕು. ಅನಗತ್ಯವಾಗಿ ಮಾತನಾಡುವುದು ಆಹಾರದ ಪವಿತ್ರತೆಯನ್ನು ಕೆಡಿಸುತ್ತದೆ. 25. ಗೋಡೆಗಳ ಮೇಲೆ ಗೀಚುವುದು. ಮನೆಯ ಗೋಡೆಗಳು ಮನುಷ್ಯನ ಮನಸ್ಸಿನ ಪ್ರತಿಬಿಂಬವಿದ್ದಂತೆ. ಅವುಗಳನ್ನು ಅಶುದ್ಧವಾಗಿ ಇಟ್ಟುಕೊಳ್ಳುವುದು ಅಶುಭ. 26. ಅತಿಥಿಗಳಿಗೆ ಗೌರವ ನೀಡದಿರುವುದು. ಮನೆಗೆ ಬಂದವರಿಗೆ ಕನಿಷ್ಠ ಪಕ್ಷ ನೀರು ನೀಡದೆ ಕಳುಹಿಸುವುದು ಮಹಾಪಾಪ. ಅತಿಥಿ ಸತ್ಕಾರವಿಲ್ಲದ ಮನೆ ಶ್ಮಶಾನಕ್ಕೆ ಸಮಾನ.
27 ನೀರನ್ನು ಪೋಲು ಮಾಡುವುದು. ನೀರು ಸಂಪತ್ತಿನ ಸಂಕೇತ. ಅದನ್ನು ವ್ಯರ್ಥ ಮಾಡುವುದು ಎಂದರೆ ಹಣವನ್ನು ವ್ಯರ್ಥ ಮಾಡಿದಂತೆ. 28 ಅನ್ನವನ್ನು ಚೆಲ್ಲುವುದು. ತಟ್ಟೆಯಲ್ಲಿ ಅನ್ನವನ್ನು ಅಸಡ್ಡೆಯಿಂದ ಬಿಡುವುದು ಅಥವಾ ಕಸಕ್ಕೆ ಹಾಕುವುದು ದಾರಿದ್ರ್ಯಕ್ಕೆ ನೇರ ದಾರಿಯಾಗಿದೆ. 29 ಪೂಜೆ ಮಾಡದೆ ಆಹಾರ ಸೇವಿಸುವುದು. ಕನಿಷ್ಠ ಪಕ್ಷ ದೇವರನ್ನು ನೆನೆಯದೆ ಆಹಾರ ಸೇವಿಸುವುದು ಮನುಷ್ಯನ ಅತಿಯಾದ ಲೌಕಿಕ ಆಸೆಯನ್ನು ತೋರಿಸುತ್ತದೆ. 30 ಯಾವಾಗಲೂ ನಕಾರಾತ್ಮಕವಾಗಿ ಮಾತನಾಡುವುದು. ನನ್ನ ಬಳಿ ಏನೂ ಇಲ್ಲ, ನಾನು ಬಡವ ಎಂದು ಯಾವಾಗಲೂ ಹೇಳಿಕೊಳ್ಳುವುದು ನಮ್ಮ ಸುತ್ತ ಬಡತನವನ್ನು ಸೃಷ್ಟಿಸುತ್ತದೆ. ಬಂಧುಗಳೇ, ಈ 30 ವಿಷಯಗಳನ್ನು ನಾವು ಸರಿಪಡಿಸಿಕೊಂಡರೆ ಮನೆಯಲ್ಲಿ ಕೇವಲ ಹಣವಷ್ಟೇ ಅಲ್ಲ, ನೆಮ್ಮದಿ ಮತ್ತು ಸಮೃದ್ಧಿಯೂ ನೆಲೆಸುತ್ತದೆ. ಈ ಮಾಹಿತಿ ನಿಮಗೆ ಉಪಯುಕ್ತವೆನಿಸಿದರೆ ಪಾಲಿಸಿ ಮತ್ತು ಇತರರಿಗೂ ಹಂಚಿಕೊಳ್ಳಿ.